ಜೀವಿಸುವವರು ತಮ್ಮ ಮಾತನ್ನು ಹೇಳುತ್ತಾರೆ, ನಾನು ಯಾರಿಗಾಗಿ ಜೀವಿಸುತ್ತೇನೆ. ತಂದೆ ತಾಯಿ ಹೇಳುತ್ತಾರೆ, ತಮ್ಮ ಮಕ್ಕಳಿಗಾಗಿ ಜೀವಿಸ್ತಾರೆ ಅಂತ. ಯವನಸ್ಥರು ಹೇಳುತ್ತಾರೆ, ತಮ್ಮ ಪ್ರಿಯಸ್ಸಿಗಾಗಿ ಜೀವಿಸುತ್ತಾರೆ ಅಂತ. ಆದರೆ ದೇವರ ವಾಕ್ಯವು ಈ ದಿನದಲ್ಲಿ ನಮ್ಮನ್ನು ಎಚ್ಚರಿಸುತ್ತದೆ. ದೇವರ ವಾಕ್ಯವು ನಮಗೆ ದಿನದಲ್ಲಿ ಹೇಳುತ್ತದೆ. 2 ಕೊರಿಂಥಿಯರ 5ನೇ ಅಧ್ಯಾಯ 15ನೇ ವಚನ, 2 Corinthians chapter 5 verse 15. ಜೀವಿಸುವವರು ಇನ್ನು ಮೇಲೆ ತಮಗಾಗಿ ಜೀವಿಸದೆ ತಮಗೋಸ್ಕರ ಸತ್ತು ಎದ್ದು ಬಂಧಾತನಿಗಾಗಿ ಜೀವಿಸಬೇಕೆಂತಲೇ ಆತನು ಎಲ್ಲರಿಗೋಸ್ಕರ ಸತ್ತನು. ಆತನು ಎಲ್ಲರಿಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟು ಇನ್ನು ಮೇಲೆ ಜೀವಿಸುವವರು ಕ್ರಿಸ್ತನಿಗಾಗಿಯೇ ಜೀವಿಸಬೇಕು. ಯಾರಿಗಾಗಿ ಜೀವಿಸಬಾರದು. ಎಲ್ಲರೂ ಕ್ರಿಸ್ತನಿಗಾಗಿಯೇ ಜೀವಿಸಬೇಕೆಂತಲೂ ಕ್ರಿಸ್ತನು ನಮಗಾಗಿ ಸತ್ತನು. ಆತನ ಆ ತ್ಯಾಗವನ್ನು ಜ್ಞಾಪಕ ಮಾಡಿಕೊಂಡು ಧ್ಯಾನದಲ್ಲಿ ನಾವು ಇಟ್ಟುಕೊಂಡು ನಾವು ಜೀವಿಸುವುದಾದರೆ ಪರಲೋಕಕ್ಕೆ ಹೋಗುವವರಾಗಿರ್ತೇವೆ. ಅದಕ್ಕಾಗಿ ನಾವು ಈ ಲೋಕದಲ್ಲಿ ಜೀವಿಸುವರಾಗಿರುವಾಗ ಕ್ರಿಸ್ತನಿಗಾಗಿ ಜೀವಿಸಬೇಕು. ಈ ವಾಕ್ಯದಿಂದ ನಮ್ಮ ಮನಸ್ಸುಗಳನ್ನು ನಾವು ಸಿದ್ಧ ಮಾಡಿಕೊಂಡು ದೇವರಿಗಾಗಿ ಬಾಳೋಣ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ.